ಓಕೆ. ಹೋದಾಗ ಫಸ್ಟು ಒಂದು ರೊಮ್ಯಾಂಟಿಕ್ ಇದರಲ್ಲಿ ಸ್ವಿಮ್ಮಿಂಗ್ ಪೂಲು ಇದರಿಂದ ಒಂದು ಎಂಟ್ರಿ ಕೊಡ್ತೀರಾ. ಸೂರಜ್ ಅವರು ಏನೋ ರಗ್ಗಡಾಗಿ ಬಂದರು ಅಂತ ಅನಿಸ್ತು. ಬಟ್ ಒಳಗೆ ಹೋದ್ಮೇಲೆ ಸೂರಜ್ ಅವರು ತುಂಬ ಬದಲಾಗ್ಬಿಟ್ರು ಅಂತ ಅನಿಸುತ್ತೆ. ಹಂಗೇನಿಲ್ಲ ಸರ್. ಈಗ ಒಂದು ಟಾಸ್ಕ್ ಅಂತ ಬಂದರೆ ನಾನು 100% ಇರ್ತಿತ್ತು. ಎಲ್ಲಿ ರಗಡಾಗಿರಬೇಕು ಅಲ್ಲಿ ರಗಡಾಗಿ ನಾನು ಇರ್ತಿದ್ದೆ. ನನ್ನ ತಂಟೆಗೆ ಯಾರು ಬಂದು ಸೂರಜ್ ಹಿಂಗೆ ಅಂತ ಪಾಯಿಂಟ್ಔಟ್ ಮಾಡಿದಾಗ ಅಲ್ಲಿ ಹೆಂಗೆ ಮಾತಾಡಬೇಕಿತ್ತು, ಅದು ಯಾರೇ ಆಗಿರಲಿ, ಇನ್ ಕೇಸ್ ಅದು ಯಾವುದೇ ಕಂಟೆಸ್ಟೆಂಟ್ ಆಗಲಿ, ಹೊರಗಡೆಯಿಂದ ಬಂದಿರೋರೇ ಆಗಲಿ, ನನ್ನ ಬಗ್ಗೆ ಮಾತು ಅಂತ ಬಂದಾಗ ನಾನು ಎಲ್ಲಿ ರಗಡಾಗಿರಬೇಕಿತ್ತು ಅಲ್ಲಿದ್ದೆ. ಬಟ್ ಅದರ್ ದನ್ ದ್ಯಾಟ್ ನಾನು ಈ ಮನೆಗೆ ಒಂಥರ ನಾನೇನೋ ಹೀರೋ ರೇಂಜಿಗೆ ನಾನು ಬಂದಿದ್ದೀನಿ, ಅದನ್ನ ಮೇಂಟೈನ್ ಮಾಡಬೇಕು ಇಲ್ಲ ಸರ್. ಅದರ ಮೈಂಡ್ಸೆಟ್ ಇಟ್ಕೊಂಡು ಹೋದರೆ ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಸರ್. ಆ್ಯಸ್ ಅ ಕಾಮನ್ ಮ್ಯಾನ್ ನೀನು ಹೋಗಿದ್ಯಾ ಅಂದರೆ ಬಿ ಸಿಂಪಲ್, ವೈ ಪ್ರಿಟೆಂಡ್ ಅಂತ ನನ್ನ ಮೈಂಡ್ಸೆಟ್ ಇತ್ತು. ಸೊ ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಯಿತು. ಪ್ರಾಬ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಥರ ಇತ್ತೇನೋ, ಬಿಕಾಸ್ ಅದು ನೋಡಿದಾಗ ಫಸ್ಟ್ ಅನಿಸುತ್ತೆ ಓಕೆ ಇವರು ಈ ಥರ ಎಂಟ್ರಿ ತೊಗೊಂಡಿದ್ದಾರೆ, ಐ ಆಮ್ ವೆರಿ ಗ್ರೇಟ್ಫುಲ್. ಆ ಥರ ಎಲ್ಲ ಎಂಟ್ರಿ ಬಂತು. ಐ ವಾಸ್ ವೆರಿ ಹ್ಯಾಪಿ. ಬಟ್ ಇವೆಂಚುಲಿ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಓಕೆ ನಿನ್ನ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಒಬ್ರ ಜೊತೆ ಈ ಥರ ಮಾತಾಡ್ತಿರ್ತೀಯ, ಅಲ್ಲೇನೋ ನಿಂಗೆ ತಪ್ಪು ಅನ್ನಿಸ್ತು, ಪಾಯಿಂಟ್ ಔಟ್ ಮಾಡಬೇಕು. ಒಂದು ಸಿಚುವೇಶನ್ಸ್ ಲೈಕ್ ಹೆಂಗಾಗಿತ್ತು ಅಂದರೆ ನಾನು ಮಾತೇ ಆಡಲ್ಲ, ಒಂದು ಕಡೆ ಸುಮ್ಮನೆ ಕೂತಿರ್ತೀನಿ, ಬಟ್ ಅಲ್ಲೇನೋ ಬೇರೆಯವ್ರು ಮಾತಾಡಿರ್ತಾರೆ, ಅದನ್ನ ನನಗೆ ಹೇಳ್ತಾನೆ ನೀನು ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ. ಅಲ್ಲಿ ನಂಗೆ ಗೊತ್ತಾಗುತ್ತೆ ಓಕೆ ನಿಂಗೆ ತಪ್ಪು ಅನ್ಸಿದ್ರೆ ತಪ್ಪು ಅಂತ ಹೇಳಲೇಬೇಕು. ಬಟ್ ಮೂರೊತ್ತು ಹಂಗೆ ಇರೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಎಲ್ಲೆಲ್ಲೋ ಏನೇನೋ ನಡೀತಿರುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಮೂಗು ತೂರಿಸ್ಬಿಟ್ಟು ಓಕೆ ನಾನು ಹೇಳಿದೆ ನಡಿಬೇಕು, ನಾನು ಹೇಳಿದೆ ಸರಿ. ನಂಗೆ ಕೆಲವು ಆರ್ಗ್ಯುಮೆಂಟಲ್ಲಿ ನನಗೆ ವ್ಯಾಲಿಡೇ ಅನ್ನಿಸ್ತಿಲ್ಲ, ಅದಕ್ಕೆ ಜಗಳ ಮಾಡೋದೇ ಬೇಕಾಗಿರ್ತಿರ್ಲಿಲ್ಲ, ಅಂಥ ಕಡೆ ನಾನು ಮಾತಾಡ್ತಿರ್ಲಿಲ್ಲ ಸರ್. ಸೊ ಗೊತ್ತಿಲ್ಲ ಅದು ಹೆಂಗೆ ಕಾಣಿಸ್ತೋ ಏನೋ, ಬಟ್ ನಾನು ಎಲ್ಲಿ ರಗಡಾಗಿರಬೇಕಿತ್ತು ಅಲ್ಲಿ ರಗಡಾಗಿದ್ದೆ. ಯಾರ್ಯಾರು ನನ್ನ ಪಾಯಿಂಟ್ ಮಾಡಿಬಿಟ್ಟು ನನ್ನ ಹೆಸರು ಬಂತ, ನನಗೆ ಅವರು ಏನೂ ಹೇಳೋದೇ ಬೇಡ, ನನ್ನ ಹೆಸರು ಬಂತ ಸಾಕು, ನಾನು ಅಲ್ಲಿ ಮಾತಾಡಿದ್ದೀನಿ. ಅವ್ರಿಗೆ ಹೆಂಗೆ ನಾನು ಮೆಸೇಜ್ ಕನ್ವೆ ಮಾಡಬೇಕು ಅವ್ರ ರೀತಿಯಲ್ಲೇ ಕನ್ವೆನೂ ಮಾಡಿದ್ದೀನಿ ಸರ್. ಅಂದರೆ ಜಗಳ ಅಂದರೆ ಸೂರಜ್ ಅದರಿಂದ ಆಚೆ ಇರ್ತಾ ಇದ್ರಂತ. ಓಕೆ, ಜಗಳದಿಂದ ಅಂದರೆ ಡಿಸ್ಟೆನ್ಸ್ ಕಾಯ್ಕೊತಾ ಇದ್ರಂತ ಸರ್. ಮನೇಲಿ ಜಗಳಗಳು ಆಗ್ತಾನೆ ಇರಲಿಲ್ಲ ಸರ್. ನಾನು ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ಜಗಳ ಅಂತ ಹೇಳಿದ್ರೆ ಒಂದು ವ್ಯಾಲಿಡ್ ರೀಸನ್ ಇದ್ದರೆ ಅದು ಜಗಳ ಆಗುತ್ತೆ. ವ್ಯಾಲಿಡ್ ರೀಸನ್ ಇಲ್ಲ ಅಂದರೆ ಅದು ನಮ್ಗೆ ನೋಡೋರಿಗೆ ಹೆಂಗೆ ಕಾಣಿಸ್ಬಿಡತ್ತೆ ಅಂದರೆ ಜಗಳ ಏನಕ್ಕೆ ಜಗಳ, ಸುಮ್ಮನೆ ಏನಕ್ಕೆ ಜಗಳ ಮಾಡ್ತೀರಾ. ಈ ಒಂದು ಆಲೂಗಡ್ಡೆ ವಿಷಯಕ್ಕೆಲ್ಲ ಜಗಳ ಆಗ್ತಿತ್ತು. ಅವ್ರು ಹೇಳ್ತಾರೆ ಈ ಮನೇಲಿ ಎಂತೆಂಥ ವಿಷಯಕ್ಕೂ ಜಗಳ ಆಗುತ್ತೆ. ನೀನು ಮಾತಾಡ್ಕೊಂಡು ಸಾರ್ಟ್ ಮೊಟ್ಟೆ ವಿಚಾರಕ್ಕೆ, ಮೊಟ್ಟೆ ವಿಷಯಕ್ಕೂ ಜಗಳ ಆಗುತ್ತೆ, ಬಟ್ಟೆ ವಿಚಾರಕ್ಕೆ, ಮೊಟ್ಟೆ ವಿಚಾರಕ್ಕೆ. ನಾವು ಹೆಂಗೆ ಅಂದರೆ ಸರ್, ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ಏನೋ ತಿಂತಿರ್ತಾರೆ, ಇನ್ನೊಬ್ರಿಗೆ ಅದು ಅವ್ರು ಆಲ್ರೆಡಿ ತಿಂತಿರ್ತಾರೆ ಅಂದಾಗ, ಈಗ ನಮ್ಮ ಹತ್ರ ಇಲ್ಲ ಅದು ತಿನ್ನೋಕ್ಕೆ ಅಂದಾಗ, ತಿಂತಾ ಇದೆಯಲ್ವಾ ನಿಂಗೆ ಸಿಕ್ಕಿದೆ ನೀನು ತಿನ್ನು, ಅದಕ್ಕೆ ಜಗಳ ಮಾಡಲ್ಲ ನಾನು, ಬಿಕಾಸ್ ದಟ್ ಈಸ್ ನಾಟ್ ವ್ಯಾಲಿಡ್. ಈಗೇನೋ ಒಂದೇ ಒಂದು ಆಲೂಗಡ್ಡೆ ಇಡೀ ಮನೆ ಕೊಟ್ಬಿಟ್ಟಿದ್ದಾರೆ, ಒಂದು ಆಲೂಗಡ್ಡೆನ ಒಬ್ಬ ಯಾರೋ ಬಂದು ಎತ್ಕೊಂಡು ತಿನ್ಬಿಟ್ಟ ಅಂದರೆ ಅವಾಗ ಜಗಳ ಮಾಡಪ್ಪ. ಆಲೂಗಡ್ಡೆ ಇದೆ, ಬೇರೆ ತರಕಾರಿನೂ ಇದೆ ಅಂದಾಗ ಅದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು, ಬಟ್ ಅದನ್ನೇ ಒಂದು ರೀಸನ್ ಇಟ್ಕೊಂಡು ನಾನು ಜಗಳ ಮಾಡ್ತೀನಿ ಅಂದಾಗ ಅದೆಲ್ಲ ಜಗಳಗಳು ನಂಗೆ ಜಗಳ ಅನ್ನಿಸ್ತಿರ್ಲಿಲ್ಲ. ಸೊ ನಾನು ಅಲ್ಲಿ ಮಾತಾಡ್ತಿರ್ಲಿಲ್ಲ ಸರ್. ಬಟ್ ಅದೇ ನನಗೆ ಎಲ್ಲಿ ಒಬ್ರ ಬಗ್ಗೆ ಏನೋ ಕ್ಯಾರೆಕ್ಟರ ಅಸಸಿನೇಷನ್ ಮಾಡೋದಾಗಲಿ ಆ ಥರ ವಿಷಯಗಳೆಲ್ಲ ಬಂದರೆ ನನಗೆ ಅನ್ನಿಸ್ತಿತ್ತು ಓಕೆ ಇಲ್ಲಿ ನಿಂದು ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ, ನೀನು ಮಾತಾಡಲೇಬೇಕಾಗತ್ತೆ. ಬಿಕಾಸ್ ಈ ವಿಷಯದಲ್ಲೆಲ್ಲ ನೀನು ಸೈಲೆಂಟ್, ಒಂದೇನೋ ಬೇಡದೇ ಇರೋ ಪದ ಬಳಕೆ ಆಗೋದಾಗಲಿ ಮನೆ ಒಳಗಡೆ, ಆ ಥರ ವಿಷಯಗಳಲ್ಲಿ ನಿನ್ನ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾನು ಮಾತಾಡಿರೋದು ಉಂಟು. ಆ ಜಗಳ ರೀತಿಯಲ್ಲೂ ಸ್ವಲ್ಪ ಹೈ ವಾಯ್ಸಲ್ಲಿ ಮಾತಾಡಿರೋದು ಇದೆ. ಅದನ್ನ ಬಿಟ್ಟು ಬೇರೆ ಜಗಳಗಳಿಗೆ ನಾನು ಹೋಗ್ತಿರ್ಲಿಲ್ಲ ಸರ್, ಅಷ್ಟೇ.